ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಇವತ್ತು ಇನ್ನೊಂದು ಮೊಬೈಲ್ಗೆ ರಿವ್ಯೂ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಈ ಮೊಬೈಲ್ ಏನೇನು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇದೆಲ್ಲ ಮುಂಚೆ ಎಲ್ಲ ಲ್ಯಾಂಡ್ ಫೋನ್ ಮೊಬೈಲ್ಸ್ ಎಲ್ಲ ಇತ್ತು, ಈಗೆಲ್ಲ ಹೊಲ್ಟೋಗೈತೆ ಅಂತ ಹೇಳ್ಬೇಕು. ಮನೆ ಯೂಸ್ಗೋಸ್ಕರ ತುಂಬ ಎಮರ್ಜೆನ್ಸಿ ಅಂತಾನು ಹೇಳಬೇಕು ಮೊಬೈಲು. ಆಮೇಲೆ ವಯಸ್ಸಾಗೋರಿಗೋಸ್ಕರ ಇದು ಮೇನ್ ಅಂತ ಹೇಳ್ಬೇಕು. ನೀವು ಫೋನ್ ಕಾಲ್ ಮಾಡ್ಬೋದು, ಆಮೇಲೆ ಚಾಟ್ ಮಾಡ್ಬೋದು, ಇಲ್ಲಾಂದರೆ ವಿಡಿಯೋ ನೋಡ್ಬೋದು. ಬೇಸಿಕ್ ಯೂಸ್ಕರ ಇಷ್ಟ ಆಗತ್ತಿದ್ದು, ತುಂಬಾ ಹೆಲ್ಪ್ಫುಲ್ ಮೊಬೈಲ್ ಅಂತ ಹೇಳ್ಬೇಕು. ಮತ್ತು ನೆಕ್ಸ್ಟ್ ನಮ್ಮಂಥ ಚಿಕ್ಕ ಚಿಕ್ಕ ಹುಡುಗರಿಗೆಲ್ಲ ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ಎಸ್ಪೆಷಲಿ ಮೇನ್ ಇದೆಲ್ಲ ತುಂಬ ಜನ ಹೇಳ್ತಾ ಇರ್ತಾರೆ, ಈ ಒಂದು ಫೋನ್ಗೆ ಇಷ್ಟೊಂದು ಲಕ್ಷ ಸಾವಿರ ಎಂತ ಕೊಡ್ಬೇಕಂತ. ಒಂದು ಚೀಪೆಸ್ಟ್ ಮೊಬೈಲ್ ಅಂತ ಹೇಳ್ಬೇಕು, ಬೆಸ್ಟ್ ಚೀಪೆಸ್ಟ್ ಮೊಬೈಲ್ ಅಂತ ಹೇಳ್ಬೇಕು. ಮೊಬೈಲ್ ಬಂದ್ಬಿಟ್ಟು ಟೆಕ್ನೋ ಪಾಪ್ ಇಟ್ ಅಂತ. ರೇಟು ಗೇಮರ್ಸ್ ಪರ್ಚೇಸ್ ಮಾಡ್ಬೇಕು ಹೋಗ್ಬೇಡಿ ಒಂದು ಮೊಬೈಲ್, ಎಂತಕ್ಕಂದ್ರೆ ಪ್ರೊಸೆಸರ್ ಅಷ್ಟೊಂದು ಚೆನ್ನಾಗಿಲ್ಲ. ಅದಕ್ಕೆ ಅದೇನು ಸ್ಪೆಸಿಫಿಕೇಶನ್ ನೀಡಿದರೆ ಬನ್ನಿ ನೋಡೋಣ. ಇದು ಲಾಂಚ್ ಆಗ್ತೈತೆ ಯಾವಾಗಂದ್ರೆ 9ನೇ ಜನವರಿಗೆ ಲಾಂಚ್ ಆಮೇಲೆ ನಿಮಗೆ ಸ್ಪೆಷಲ್ ಪ್ರೈಸ್ ಕೊಟ್ಟಿದ್ದಾರೆ. ಅದೆಷ್ಟಕ್ಕಂದ್ರೆ 6,000ಕ್ಕಷ್ಟೇ, ಕೇವಲ 6,000ಕ್ಕೆ ಏನೇನು ಸ್ಪೆಸಿಫಿಕೇಶನ್ ನೋಡಿದರೆ ಬನ್ನಿ ನೋಡೋಣ, ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಏನಾದ್ರು ಟೆಕ್ ವಿತ್ ಭರತ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ಫ್ರೆಂಡ್ಸ್, ರಿವ್ಯೂನ ಶುರು ಮಾಡೋಣ. ಫಸ್ಟ್ ಬಾಕ್ಸ್ ಓಪನ್ ಮಾಡಿದಾಗ ನಮ್ಗೇನು ಸಿಗ್ತಾ ಇರುವಂಥದ್ದಂದ್ರೆ ಫಸ್ಟು ಸ್ಟ್ರೈಟ್ ಮೊಬೈಲ್ ಸಿಗ್ತಾ ಇರುವಂಥದ್ದು. ಇಲ್ಲೆಲ್ಲ ಸ್ಪೆಸಿಫಿಕೇಶನ್ ಹೈಲೈಟ್ ಮಾಡಿದ್ದಾರೆ, ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಮತ್ತು ನಿಮಗೆ ಕೇಸ್ ಸಿಗ್ತಾ ಇರುವಂಥದ್ದು ಕ್ಲಿಯರ್ ಕೇಸ್. ಇದು ನೀವು ಕೇಸ್ ಮೊಬೈಲ್ಗೆ ಹಾಕೊಂಡ್ರೆ ಒಂದು ಬೆಂಕಿ ಲುಕ್ ಇರುತ್ತೆ, ಮಾತ್ರ ಸಾಲಿಡ್ ಲುಕ್ ಇರುತ್ತೆ. ಮತ್ತು ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟೇಶನ್ ಸಿಗ್ತಾ ಇರುವಂಥದ್ದು, ಯೂಸರ್ ಮ್ಯಾನುವಲ್ ಮತ್ತೆ ವಾರಂಟಿ ಕಾರ್ಡ್. ಇದು ಈ ಒಂದು ಮೊಬೈಲ್ಗೆ ಟೆಕ್ನೋದವರು 1 ವರ್ಷ ವಾರಂಟಿ ಕೊಟ್ಟರು ಅಂದ್ರೆ ಥಮ್ಸ್ ಅಪ್ ಅಂತಾನು ಹೇಳಬೇಕು ಟೆಕ್ನೋದವ್ರಿಗೆ. ಮತ್ತು ನೆಕ್ಸ್ಟ್ ಏನ್ ಸಿಗ್ತೈತೆ ಅಂದ್ರೆ ನಮಗೆ ಇದು ಚಾರ್ಜಿಂಗ್ ಸಿಗ್ತಾ ಇರುವಂಥದ್ದು, 10 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್, ಮತ್ತೆ ಟೈಪ್ ಎ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್, ಒಳ್ಳೆಯ ಕ್ವಾಲಿಟಿ ಕೇಬಲ್, ಮತ್ತೆ ಸಿಮ್ ಎಲೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು. ಸೊ ಫ್ರೆಂಡ್ಸ್, ಇಷ್ಟು ಬಾಕ್ಸಲ್ಲಿ ಸಿಗ್ತಾ ಇರುವಂಥದ್ದು. ಬನ್ನಿ ಮೊಬೈಲ್ ಬಗ್ಗೆ ಬರೋಣ. ಈಗ ಮೊಬೈಲ್ ಬಗ್ಗೆ ಬಂದಾಗ ಬಿಲ್ಡ್ ಕ್ವಾಲಿಟಿ ಎಲ್ಲ ನಮಗೆ ಮುಂದೆ ಇದು ಏನು ಮಾಡೋರು ಅಂದರೆ ಇದು ಇವರೇ ಹಾಕೊಟ್ಟವ್ರೆ ಸ್ಕ್ರೀನ್ ಕಾರ್ಡು. ತುಂಬ ಒಳ್ಳೆ ವಿಷಯ ಅಂತಲೂ ಹೇಳಬೇಕಿದು. ಆಮೇಲೆ ಮುಂದೆ ಬಂದ್ಬಿಟ್ಟು ಪಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಾ ಇರುವಂಥದ್ದು ಒಳ್ಳೆಯ ವಿಷಯ ಅಂತಾನು ಹೇಳಬೇಕು. ಮತ್ತು ನೆಕ್ಸ್ಟ್ ನಿಮ್ಮ ಟಾಪ್ ಪೋರ್ಷನ್ ನೋಡ್ಕೊಂಡಾಗ ನಮಗೇನು ಸಿಗ್ತೈತೆ ಅಂದರೆ ಸ್ಪೀಕರ್ ಸಿಗ್ತಾ ಇರುವಂಥದ್ದು. ಬಾಟಮ್ ಪೋರ್ಷನ್ ನೋಡ್ಕೊಂಡಾಗ ಸ್ಪೀಕರ್ ಸಿಗ್ತೈತೆ, ಇದರಲ್ಲಿ ಡ್ಯೂಲ್ ಸ್ಪೀಕರ್ ಐತೆ, ಒಳ್ಳೆ ವಿಷಯ ಅಂತ ಹೇಳ್ಬೇಕು. ಈ ಒಂದು ಪ್ರೈಸ್ ರೇಂಜ್ಗೆ ಯಾರು ಡ್ಯೂಲ್ ಸ್ಪೀಕರ್ ಕೊಡಲ್ಲ, ಇವ್ರು ಕೊಡ್ತಾರಂದ್ರೆ ನಾವು ಖುಷಿ ಪಡಲೇಬೇಕು ಫ್ರೆಂಡ್ಸ್. ಮತ್ತು ಆಮೇಲೆ ನಮಗೆ ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್, ಟೈಪ್ ಸಿ ಪೋರ್ಟ್, ಆಮೇಲೆ ಇದು ನಮಗೆ 3.5 mm ಹೆಡ್ಫೋನ್ ಜಾಕ್ ಸಿಗ್ತಾ ಇರುವಂಥದ್ದು. ಆಮೇಲೆ ನಾವು ರೈಟ್ ಸೈಡಲ್ಲಿ ನೋಡ್ಕೊಂಡಾಗ ನಮಗೆ ಇದು ವಾಲ್ಯೂಮ್ ರಾಕರ್ ಮತ್ತು ಇದು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರು ಸಿಗ್ತಾ ಇರುವಂಥದ್ದು ಒಳ್ಳೆಯ ವಿಷಯ ಅಂತ ಹೇಳ್ಬೇಕು. ಮತ್ತು ನೆಕ್ಸ್ಟು ನಮಗೆ ರೈಟ್ ಸೈಡಲ್ಲಿ ನೋಡ್ಕೊಂಡಾಗ ನಮ್ಗೇನು ಸಿಗ್ತೈತೆ ಅಂದರೆ ಸಿಮ್ ಕಾರ್ಡ್ ಟ್ರೇ. ಇದು ಟ್ರಿಪಲ್ ಸ್ಲಾಟ್ ಇರುವಂಥದ್ದು. ನಾವು ಡ್ಯೂಯಲ್ 4G ಸಿಮ್ ಹಾಕೊಬೋದು, ಎಂತಕ್ಕಂದ್ರೆ 4G ಫೋನ್ ಇದು. ಆಮೇಲೆ ಒಂದು SD ಕಾರ್ಡ್ ಹಾಕೊಬೋದು, ನೀವು ಎಕ್ಸ್ಟೆಂಡ್ ಮಾಡ್ಬೋದು ನಿಮ್ಮ ಒಂದು ರೋಮ್ನ ಸ್ಟೋರೇಜ್ನ 1 TB ಒಳ್ಳೆಯ ವಿಷಯ ಅಂತ ಹೇಳ್ಬೇಕು. ಬನ್ನಿ ಈಗ ಫೋನ್ ಸ್ಪೆಸಿಫಿಕೇಶನ್ ಬರೋಣ. ಫೋನ್ ಬಂದ್ಬಿಟ್ಟು ಫಸ್ಟ್ ಡಿಸ್ಪ್ಲೇ ನೋಡ್ಕೊಳ್ಳೋಣ. ಡಿಸ್ಪ್ಲೇ ಬಂದ್ಬಿಟ್ಟು 6.56 ಇಂಚಸ್ಸಿನ HD+ IPS ಡಿಸ್ಪ್ಲೇ, ಒಳ್ಳೆಯ ಡಿಸ್ಪ್ಲೇ ಅಂತ ಹೇಳಬೇಕು. ಈ ಒಂದು ಪ್ರೈಸ್ ರೇಂಜ್ ತಕ್ಕನಿಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳಬೇಕು ಡಿಸ್ಪ್ಲೇ. ಆಮೇಲೆ ಇದು 90 Hz ಡಿಸ್ಪ್ಲೇ. ಇದು ಅದಷ್ಟೊಂದೆಲ್ಲ ಹೈ ಗೇಮಿಂಗ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದು ನೀವು ಲೋ ಗೇಮಿಂಗ್ ಆಡ್ಬೋದು, ಎಂತಕ್ಕಂದ್ರೆ ಪ್ರೊಸೆಸರ್ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ನೋಡ್ತಾರಲ್ಲ, ನಾನು ಒಂದು ಚಿಕ್ಕ ಗೇಮ್ ಆಡ್ತಾ ಇದ್ದೀನಿ ಅಷ್ಟೇ. ಇದನ್ನ ನೀವೆಲ್ಲ BGMI, ಫ್ರೀ ಫೈರ್, PUBG ಎಲ್ಲ ಆಡೋಕ್ಕಾಗಲ್ಲ ಈ ಒಂದು ಮೊಬೈಲ್ನಲ್ಲಿ. ಮತ್ತು ಈ ಒಂದು ಮೊಬೈಲಲ್ಲಿ ನಿಮ್ಮೆಲ್ಲ ಫ್ರೆಂಡ್ಸ್ ಇದು ಸ್ಪ್ಲಾಶ್ ರೆಸಿಸ್ಟೆಂಟ್ ಕೊಟ್ಟವ್ರೆ. ಅದೇನಂದರೆ IPX2 ಒಂದು ಬೆಂಕಿ ವಿಷಯ ಅಂತಲೂ ಹೇಳಬೇಕು, ಥಮ್ಸ್ ಅಪ್ ಅಂತ ಹೇಳಬೇಕು ಟೆಕ್ನೋದವ್ರಿಗೆ. ಮತ್ತು ಪ್ರೊಸೆಸರ್ ಬರೋಣ. ಇದು ಪ್ರೊಸೆಸರ್ ಬಂದ್ಬಿಟ್ಟು ಯೂನಿಸಾಕ್ T606 ಆಕ್ಟಾ ಕೋರ್ ಪ್ರೊಸೆಸರ್. ಇದು ಅಷ್ಟೊಂದು ಚೆನ್ನಾಗಿಲ್ಲ ಪ್ರೊಸೆಸರ್ ಅಂತಲೂ ಹೇಳಬೇಕು. ಒಂದು ಮಿಡ್ ರೇಂಜ್, ಇದು ಲೋ ರೇಂಜ್. ಇದು ಅಷ್ಟೊಂದೆಲ್ಲ ಬೆಂಚ್ ಮಾರ್ಕ್ ಕೊಡಲ್ಲ. ಬೆಂಚ್ ಮಾರ್ಕ್ ಬಂದ್ಬಿಟ್ಟು 2,40,000 ಪ್ಲಸ್ ಬೆಂಚ್ ಮಾರ್ಕ್ ಕೊಡುತ್ತೆ ಅಷ್ಟೇ. ಅಷ್ಟೊಂದು ಪವರ್ ಇಲ್ಲ ಪ್ರೊಸೆಸರ್ ಅಂತ ಹೇಳಬೇಕು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮ್ ರೋಮ್ ನೋಡ್ಕೊಳ್ಳೋಣ. ನಮಗೆ ಸ್ಟಾರ್ಟಿಂಗು 4GB ರ್ಯಾಮ್ ಮತ್ತು ಇದು 64GB ರೋಮ್ ಸಿಗ್ತಾ ಇರುವಂಥದ್ದು. ನೀವು 4GB ನಿಮಗೆ ಫ್ರೀಯಾಗಿ ಸಿಗ್ತೈತೆ. ಅದೇಗೆ ಅಂದರೆ ಮೆಮರಿ ಫ್ಯೂಷನ್. ಈ ಒಂದು ಟೆಕ್ನಾಲಜಿ ಮುಂಚೆ ನೋಡಿದ್ದೀವಿ i10 ಮೊಬೈಲಲ್ಲಿ. ನೋಡ್ತಾರಲ್ಲ, ಮೇಲೆ ತೋರಿಸ್ತೀನಿ ವಿಡಿಯೋ, ಯಾರೇ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಫ್ರೆಂಡ್ಸ್. ಮುಂಚೆ ಆ ಮೊಬೈಲಲ್ಲಿ 6GB ರ್ಯಾಮ್ ಇತ್ತು, ಮತ್ತು ನಿಮಗೆ 6GB ರ್ಯಾಮ್ ವರ್ಚುವಲ್ ರ್ಯಾಮ್ ಸಿಗ್ತೈತೆ. ಈ ಫೋನಲ್ಲೂ ಅಷ್ಟೇ 4GB ರ್ಯಾಮ್, 4GB ನಿಮಗೆ ಎಕ್ಸ್ಟ್ರಾ ನಿಮಗೆ ವರ್ಚುವಲ್ ರ್ಯಾಮ್ ಸಿಗ್ತೈತೆ. ಬೆಂಕಿ ವಿಷಯ ಅಂತ ಹೇಳಬೇಕು, ಥಮ್ಸ್ ಅಪ್ ಟೆಕ್ನೋದವ್ರಿಗೆ. ಮತ್ತು LPDDR4X UFS 2.2 ಈ ಒಂದು ಪ್ರೈಸ್ ರೇಂಜ್ UFS 2.2 ಕೊಡಲ್ಲ. ಮತ್ತು LPDDR4X ಮೈಂಡ್ ಬ್ಲೋವಿಂಗ್ ವಿಷಯ ಅಂತ ಹೇಳಬೇಕು. ಮತ್ತು ಒಂದು ಫೋನ್ ಎಂತಕ್ಕೆ ಇಷ್ಟ ಆಗಿದೆ ಅಂತ ನನಗೆ ಎಂತಕ್ಕಂದರೆ ಡೈನಾಮಿಕ್ ಐಲ್ಯಾಂಡ್. ಮೇನ್ ಡೈನಾಮಿಕ್ ಐಲ್ಯಾಂಡ್ ನೋಡ್ತಾ ಇರಲ್ಲ ಸ್ಕ್ರೀನಲ್ಲಿ,
ಒಂದು ಬೆಂಕಿ ವಿಷಯ ಅಂತ ಹೇಳ್ಬೇಕು. ಈ ಒಂದು ಪ್ರೈಸ್ ರೇಂಜ್ಗೆ ಡೈನಾಮಿಕ್ ಐಲ್ಯಾಂಡೇ ಕೊಡಲ್ಲ, ಇವ್ರು ಕೊಡ್ತಾರಂದ್ರೆ ಥಮ್ಸ್ ಅಪ್ ಅಂತ ಹೇಳ್ಬೇಕು ಇವ್ರಿಗೆ, ಟೆಕ್ನೋದವ್ರಿಗೆ. ಮತ್ತು ಇದು ನೀವು ಎಕ್ಸ್ಟ್ರಾ ಮಾಡ್ಕೊಬೋದು ನಿಮ್ಮ ಒಂದು ಸ್ಟೋರೇಜ್ನ 1 TB ಮುಂಚೆ ಹೇಳಿದ್ನಲ್ಲ ನಾನು SD ಕಾರ್ಡ್ ಹಾಕೊಂಡು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು OS ನೋಡ್ಕೊಳ್ಳೋಣ. OS ಬಂದ್ಬಿಟ್ಟು ಔಟ್ ಆಫ್ ದ ಬಾಕ್ಸ್ Android 13 OS ಸಿಗ್ತಾ ಇರುವಂಥದ್ದು. ಇದು ರನ್ ಆಗೋದು ಹೈ OS ಅಲ್ಲಿ. ಆದರೆ ಇದು ಟೆಕ್ನೋದವ್ರು ಕನ್ಫರ್ಮ್ ಮಾಡಲ್ಲ, ಇಷ್ಟು ವರ್ಷ ನಿಮಗೆ ಅಪ್ಡೇಟ್ಸ್ ಕೊಡ್ತೀವಿ, ಇಷ್ಟು ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತೀವಿ ಅಂತ. ಲಾಂಚ್ ಆಮೇಲೆ ನೋಡ್ಬೇಕದಲ್ಲ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಬ್ಯಾಟ್ರಿ ನೋಡ್ಕೊಳ್ಳೋಣ. ಬ್ಯಾಟ್ರಿ ಬಂದ್ಬಿಟ್ಟು 5000 mAh ಬ್ಯಾಟ್ರಿ, 10 ವಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಸಿಗ್ತಾ ಇರುವಂಥದ್ದು. ಇದು ಟೈಪ್ ಸಿ, ಇದು ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇರುವಂಥದ್ದು ಒಳ್ಳೆ ವಿಷಯ ಅಂತ ಹೇಳಬೇಕು. ಇದು ಫಾಸ್ಟ್ ಚಾರ್ಜಿಂಗ್ ಅಷ್ಟೊಂದು ಇಲ್ಲ, ಆದರೆ 10 ವಾಟ್ಸ್ ಅಂದರೆ ಖುಷಿ ಪಡಬೇಕಾದ್ರಿಗೆ ಈ ಒಂದು ಪ್ರೈಸ್ ರೇಂಜ್ ಕೊಡ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಕ್ಯಾಮ್ರಾ ನೋಡ್ಕೊಳ್ಳೋಣ. ಈಗ ಕ್ಯಾಮ್ರಾ ಬಂದ್ಬಿಟ್ಟು ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು ನಮಗೆ 12 MP AI ಮೇನ್ ಕ್ಯಾಮ್ರಾ, ನಿಮಗೆ ಡ್ಯೂಯಲ್ ಫ್ಲ್ಯಾಶ್ ಲೈಟ್ ಸಿಗ್ತಾ ಇರುವಂಥದ್ದು. ಫಸ್ಟ್ ಟೈಮ್ ಈ ಒಂದು ಫೋನ್ ನೋಡ್ತಾ ಇದ್ರು ಡ್ಯೂಯಲ್ ಫ್ಲ್ಯಾಶ್ ಲೈಟ್, ಅದು ಮೈಂಡ್ ಬ್ಲೋಯಿಂಗ್ ಅಂತಾನು ಹೇಳಬೇಕು. ತುಂಬ ಚೆನ್ನಾಗಿ ಫೋಟೋಸ್ ತಗೊಳುತ್ತೆ ಅಂತ ಹೇಳಬೇಕು. ಇದು 1080p ರೆಕಾರ್ಡ್ ಮಾಡ್ತಾ ಇದ್ದಾರೆ. ಆಮೇಲೆ ನೋಡ್ತಾ ಇರಲ್ಲ ಸ್ಕ್ರೀನ್ ಫೋಟೋ ಸ್ಯಾಂಪಲ್ ತೋರಿಸ್ತೀನಿ ಹೇಗೆ ತಗೊಳ್ತಂತ ಫೋಟೋ, ಒಂದು ಮೈಂಡ್ ಬ್ಲೋಯಿಂಗ್ ವಿಷಯ ಅಂತಾನು ಹೇಳಲೇಬೇಕು ಈ ಒಂದು ಟೆಕ್ನೋ ಅವರು ಕ್ಯಾಮ್ರಾಗೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದು ಫ್ರಂಟ್ ಕ್ಯಾಮ್ರಾ ನೋಡ್ಕೊಳ್ಳೋಣ, ಅಂದರೆ ಸೆಲ್ಫಿ ಕ್ಯಾಮ್ರಾ. ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು 8 MP ಸೆಲ್ಫಿ ಕ್ಯಾಮ್ರಾ ನಮಗೆ ಸಿಗ್ತಾ ಇರುವಂಥದ್ದು. ಇದು ಚೆನ್ನಾಗಿ ಫೋಟೋಸ್ ತಗೊಳುತ್ತೆ. ಆಮೇಲೆ ಇಲ್ಲಿ ಇನ್ಬಿಲ್ಟ್ ಫ್ಲ್ಯಾಶ್ ಐತೆ, ಇದು ತುಂಬ ಚೆನ್ನಾಗೈತೆ ಅಂತ ಹೇಳ್ಬೇಕು. ಈ ಒಂದು ಪ್ರೈಸ್ ರೇಂಜ್ಗೆ ಇಷ್ಟು ಸ್ಪೆಸಿಫಿಕೇಶನ್ ನೀಡ್ತಾರೋ ಅಂದರೆ ಥಮ್ಸ್ ಅಪ್ ಅಂತಾನು ಹೇಳಬೇಕು ಟೆಕ್ನೋದವ್ರಿಗೆ. ಆಮೇಲೆ ನೋಡ್ತಾ ಇರಲ್ಲ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಫೋಟೋದು ಹೇಗೈತಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಕನ್ನಡದಲ್ಲಿ ತಿಳಿಸಿ. ತುಂಬ ಚೆನ್ನಾಗೈತೆ ಅಂತ ನಾನು ಹೇಳಬೇಕು ಫೋನು. ಈ ಒಂದು ಫೋನು ಬಂದ್ಬಿಟ್ಟು ನಮಗೆ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇರೋವಂಥದ್ದು ಒಳ್ಳೆಯ ವಿಷಯ ಅಂತಲೂ ಹೇಳಬೇಕು. HTS ಡ್ಯೂಯಲ್ ಸ್ಪೀಕರ್, ಒಂದು ಥಮ್ಸ್ ಅಪ್ ಅಂತಲೂ ಹೇಳಬೇಕು ಇವ್ರಿಗೆ ಟೆಕ್ನೋದವ್ರಿಗೆ. ಸೊ ಫ್ರೆಂಡ್ಸ್, ಇಷ್ಟು ಸ್ಪೆಸಿಫಿಕೇಶನ್ಸು ಹೇಗಿತ್ತಂತ ರಿವ್ಯೂ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ. ನೀವು ಪರ್ಚೇಸ್ ಮಾಡ್ಬೋದು ಅಮೆಝಾನಲ್ಲಿ. ಇದು 9ನೇ ಜಾನ್ವರಿಗೆ ಲಾಂಚ್ ಆಗುತ್ತಿದ್ದು ಕೇವಲ 6000ಕ್ಕೆ ನೀವು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಒಂದು ಬೆಂಕಿ ಮೊಬೈಲ್ ಅಂತ ಹೇಳಬೇಕು. ಬೇಸಿಕ್ ನ್ಯೂಸ್ಗೋಸ್ಕರ ಇದು ಯೂಸ್ ಆಗುತ್ತಂತಾನು ಹೇಳಬೇಕು. ಆಮೇಲೆ ಈ ಥರನೇ ಇದು ರಿವ್ಯೂಸ್ ಬೇಕಂದ್ರೆ ಮೊಬೈಲ್ ರಿವ್ಯೂಸು ದಯವಿಟ್ಟು ಫ್ರೆಂಡ್ಸ್ ಟೆಕ್ ವಿದೂರ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ ನಂಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ ಫ್ರೆಂಡ್ಸ್. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.